ನಮಸ್ಕಾರ ಸ್ನೇಹಿತರೆ, ಇವತ್ತು ನಾನು ನಮ್ಮ ಹಾಸನದಲ್ಲಿರ್ತಕ್ಕಂತಹ ಒಂದು ಐಸ್ ಕ್ರೀಮ್ ಶಾಪ್ ಅನ್ನ ತೋರ್ಸೋಣ ಅಂದ್ಬಿಟ್ಟು ಬಂದಿದ್ದೀನಿ. ಸೊ ಶಾಪ್ ನೇಮ್ ನೋಡಬಹುದು, ದಿ ಚಿಲ್ ಕ್ಯಾಟ್ ಅಂದ್ಬಿಟ್ಟು. ಇದು ನಮ್ಮ ಹಾಸನದಲ್ಲಿ MG ರೋಡ್ ಸರ್ಕಲ್ ಇದೆ ನೋಡಿ. ಸೊ ಅಲ್ಲಿ ರೈಟ್ ಸೈಡಿಗೆ ಬಂದ್ರೆ ಈ ಒಂದು ಶಾಪು ಕಾರ್ನರ್ ಅಲ್ಲೇ ಸಿಗುತ್ತೆ. ನಮ್ಗೆ ಅಡ್ರೆಸ್ ಹುಡ್ಕೋದು ತುಂಬಾನೇ ಈಸಿ. ಸೊ ಒಳಗೆ ಏನೆಲ್ಲ ಫ್ಲೇವರ್ಸ್ ಐಸ್ ಕ್ರೀಮ್ ಸಿಗುತ್ತೆ ಮತ್ತೆ ಬೇರೆಲ್ಲ ಏನ್ ಐಟಮ್ ಸಿಗುತ್ತೆ ಅನ್ನೋದನ್ನ ನೋಡೋಣ ಬನ್ನಿ. ಈ ಒಂದು ಶಾಪ್ ಅನ್ನ ನನಗೆ ಯಾರು ಸಜೆಸ್ಟ್ ಮಾಡಿದ್ದು, ನನ್ನ ಫ್ರೆಂಡ್ ಒಬ್ರು ಸಜೆಸ್ಟ್ ಮಾಡಿದ್ರು, ಸಕಲೇಶ್ಪುರ ಸೈಡ್ ಅವರು. ಸೊ ಅವರನ್ನು ಸಹ ಪರಿಚಯ ಮಾಡ್ಕೊಡ್ತೀನಿ, ಅವರು ಕೂಡ ಬಂದಿದ್ದಾರೆ. ಸೊ ಎಲ್ಲ ಒಟ್ಟಿಗೆ ಐಸ್ ಕ್ರೀಮ್ ಅನ್ನು ಸಹ ಟೇಸ್ಟ್ ಮಾಡ್ತಾ ನೋಡೋಣ ಬನ್ನಿ ಸ್ನೇಹಿತರೆ. ಇವರೇ ನನ್ನ ಫ್ರೆಂಡ್ ಉತ್ತಮ್ ಅಂದ್ಬಿಟ್ಟು, ಅರೆಹಳ್ಳಿ ಅವರು. ನೀವು ಸಾಕಷ್ಟು ಮುಂಚಿನ ಬ್ಲಾಗ್ಗಳಲ್ಲಿ ನೋಡಿದ್ರಿ, ಸಕಲೇಶ್ಪುರ ಸೈಡ್ ಕಾಫಿ ಬೆಳೆದೊಂದು ವಿಡಿಯೋನ ಮಾಡಿದೆ. ಎಪಿಸೋಡ್ಸ್ ಅಲ್ಲಿ ಇವರು ಒಳ್ಳೆ ಉತ್ತಮ ಮಾಹಿತಿಯನ್ನ ಕೊಟ್ಟು ಆ ವಿಡಿಯೋಸ್ಗೆ ತುಂಬಾನೇ ಒಳ್ಳೆ ವ್ಯೂಸ್ ಕೂಡ ಬಂದಿತ್ತು. ಉತ್ತಮ್ ಅವರಿಗೆ ಇವಾಗ ಒಂದು ಥ್ಯಾಂಕ್ಸ್ ಅನ್ನ ಅದಕ್ಕೆ ಹೇಳ್ತಾ, ಇದು ಅವ್ರದೇ ಫ್ರೆಂಡ್ ಶಾಪ್ ಇದು. ಬನ್ನಿ ಎಕ್ಸ್ಪ್ಲೋರ್ ಮಾಡೋಣ, ಏನೇನಿದೆ ತೋರಿಸ್ತೀವಿ ಈಗ. ಹಾಯ್ ಸಚಿನ್. ಹಾಯ್, ಆರಾಮ? ಓ ಸೂಪರ್. ನೋಡಿ ಇವರೇ ಸಚಿನ್ ಅಂತ, ಚಿಲ್ ಕ್ಯಾಟ್ ಇದು ಓನರ್. ಹಾಯ್ ಮ್ಯಾಮ್, ವೆಲ್ಕಮ್ ಟು ಚಿಲ್ ಕ್ಯಾಟ್. ನನ್ನ ಹೆಸರು ಸಚಿನ್ ಅಂತ. ನಮ್ಮ ಹತ್ರ ಚಿಲ್ ಕ್ಯಾಟ್ ಅಂದ್ರೆ ಐಸ್ ಕ್ರೀಮೇ ಮೈನ್ ಕಾನ್ಸೆಪ್ಟ್. ಯಾವುದೇ ರೀತಿ ಕಲರ್ಸ್ ಮತ್ತೆ ಆರ್ಟಿಫಿಷಿಯಲ್ ಕಲರ್ಸ್ ಯೂಸ್ ಮಾಡಿದ್ರೆ ಐಸ್ ಕ್ರೀಮ್ ನ ಹಾಸನ್ ಜನತೆ ಕೊಡ್ತಾ ಇದೀವಿ. ಇವಾಗ ಸ್ಟಾರ್ಟ್ ಆಗಿ ನಮ್ದು 2 months ಆಗಿ 3 months ರನ್ನಿಂಗು. ನಮ್ಮ ಹತ್ರ ಮೈನ್ ಐಸ್ ಕ್ರೀಮು, ಪಿಜ್ಜಾ, ಚೀಸ್ ಕೇಕು, ಕೋಲ್ಡ್ ಕಾಫಿ ಮತ್ತೆ ಹಾಟ್ ಕಾಫಿ ಸಿಗುತ್ತೆ. So we have 16 flavor in a display. This is called Alfonso Mango, and then one of American popcorn. We input from Thailand, this one, and then tender coconut also we input from Thailand, and this is called chili guava, the pink one. The one of lemon berry cuts, one of the best seller last month that, and tiramisu also. Tiramisu, it's a coffee flavor, and then the other things that real pistachio, that is a high protein we call that in a chill cake. And then one of sea salt caramel, that is a salty flavor. Blueberry and California, it's a cheesy flavor. And then one of white forest, that is a vanilla with and then choco chips flavor. And then one of French vanilla, plain vanilla, nothing is there, that is a plain one. And then this is a Belgium chocolate, and this is almond carnival. Here you can get that 3 flavors, cashew, almonds and hazelnut you can get there. And one of cookies, that cookies and cream we call that. And the one of the last one is custard apple. So we have a 16 flavor. ಇವಾಗ ನಮ್ಮ ಸ್ಟಾಫ್ಸ್ ಐಸ್ ಕ್ರೀಮ್ ಬಗ್ಗೆ ತಿಳಿಸ್ಕೊಟ್ರು. ಇವಾಗ ನಾನು ಪೇಸ್ಟ್ರೀಸ್ ಬಗ್ಗೆ ತಿಳಿಸ್ಕೊಡ್ತೀನಿ. ನಮ್ಮ ಹತ್ರ ಚೀಸ್ ಕೇಕ್ ಸಿಗುತ್ತೆ, ಬೆಲ್ಜಿಯಂ ಚಾಕ್ಲೇಟ್, ಬಿಸ್ಕಾಫ್ ಚೀಸ್ ಕೇಕು, ಬಿಸ್ಕಾಫ್ ಬ್ರೌನಿ, ಬೆಲ್ಜಿಯಂ ಚಾಕ್ಲೇಟ್ ಬ್ರೌನಿ, ವೆನಿಲಾ ಚೀಸ್ ಕೇಕು, ನಿಟೆಲಾ ಚೀಸ್ ಕೇಕು, ಬ್ಲೂಬೆರಿ ಚೀಸ್ ಕೇಕು, ಮತ್ತೆ ತಿರಮಿಸು ಟಬ್ಬು, ಕುಕ್ಕೀಸ್ ಸಿಗುತ್ತೆ, ಪಿಸ್ತಾಚೋ, ಬಿಸ್ಕಾಫ್, ಈ ತರ ವೆರೈಟಿ ಸಿಗುತ್ತೆ. ಮತ್ತೆ ಇವಾಗ ಪ್ರೆಸೆಂಟ್ ಹಾಸನಿಗೋಸ್ಕರ ಸ್ಪೈಸಿಯಾಗಿ ಸ್ವಲ್ಪ ಆಡ್ ಮಾಡ್ತಾ ಇದೀವಿ ಕೊರಿಯನ್ ಬನ್. ಫಸ್ಟ್ ಡೇ ನಾನು ಬಂದಾಗ ಏನಂದ್ರೆ ಒಂದು ಲಿಮಿಟೆಡ್ ಮೆನು ಇತ್ತು. ಈಗ ಡೆಸರ್ಟ್ಸು ಜಾಸ್ತಿ ಆಗಿದೆ. ಕೊರಿಯನ್ ಚೀಸ್ ಬನ್ನೆಲ್ಲ ಈಗ ಹೊಸದಾಗಿ ಇಂಟ್ರೊಡ್ಯೂಸ್ ಆಗಿದೆ. ಟು ಬಿ ಫ್ರಾಂಕ್, ನನ್ನ ಫ್ರೆಂಡ್ ಇದಂತ ಹೇಳ್ತಾ ಇಲ್ಲ, ಕುಕೀಸ್ ಇದೆಯಲ್ಲ ನೆಕ್ಸ್ಟ್ ಲೆವೆಲ್ ಇದೆ ಕುಕೀಸ್. ನಾನು ಓಪನ್ಲಿ ಚಾಲೆಂಜ್ ಮಾಡಿ ತಿನ್ಬೇಕಾದ್ರೆ ಕುಕೀಸ್ ಅಷ್ಟು ಸಕ್ಕತ್ತಾಗಿದೆ. ನಾನು ಹೊರಗಡೆನೂ ಬೇರೆ ಕಡೆ ತಿಂದಿದ್ದೀನಿ. ಮತ್ತೆ ಬಿಸ್ಕಾಫ್ ಚಾಕ್ಲೇಟ್ಸ್ ಬಿಸ್ಕೆಟ್ ಇದೆಯಲ್ಲ, ಐ ಮೀನ್ ಬ್ರೌನಿ ಇದೆಯಲ್ಲ, ಬಿಸ್ಕೆಟ್ ಇದು ಇಲ್ಲಿ ಊರಲ್ಲಿ ಸಿಗೋದು ನಾರ್ಮಲ್ ಬಿಸ್ಕಾಫ್ ಅಲ್ಲ, ಹೊರಗಡೆ ಇಂಪೋರ್ಟೆಡ್ ತರಿಸ್ತಾರೆ ಆಕ್ಚುಲಿ. ಇದಕ್ಕೆ ಬೇರೆ ಬಿಸ್ಕಾಫ್ ಚೆನ್ನಾಗಿದೆ. ಬೆಲ್ಜಿಯಂ ಚಾಕ್ಲೇಟು ಅಥವಾ ರಸ್ಬೆರಿ ಇದನ್ನ ಟ್ರೈ ಮಾಡಿದ್ದೀನಿ, ಸೂಪರ್ ಆಗಿದೆ. ರಸ್ಬೆರಿ ಚೀಸ್ ಕೇಕ್, ತಿರಾಮಿಸುನು ಅಷ್ಟೇ ಅಲ್ಟಿಮೇಟ್ ಆಗಿದೆ. ಕೊರಿಯನ್ ಚೀಸ್ ಬನ್ ಇವಾಗ ಟ್ರೈ ಮಾಡಿಲ್ಲ, ಇವಾಗ ಟ್ರೈ ಮಾಡ್ತೀನಿ. ಅದನ್ನು ನೀವು ಹೇಳ್ತೀವಿ, ನಾವು ಏನಿಲ್ಲ ಯಾವ್ದಾದ್ರು ಮಾಡಿಲ್ಲ, ಎಲ್ಲ ಇವತ್ತು ಆಬ್ವಿಯಸ್ಲಿ ಮಾಡಲೇ ಹೋಗಲೇಬೇಕು. ಅದಕ್ಕೆ ಕಾಫಿ ಟ್ರೈ ಮಾಡಿಲ್ಲ, ಬರೀ ಬಂದು ಐಸ್ ಕ್ರೀಮ್ ಯಾವಾಗಲೂ ಐಸ್ ಕ್ರೀಮೇ ಆಗಿದೆ. ಇವತ್ತು ಕಾಫಿ ಮತ್ತೆ ಸ್ಪೈಸಿಗೂ ಇಂಟ್ರೊಡ್ಯೂಸ್ ಮಾಡಿದಾರಲ್ಲ, ಸೊ ಚೀಸ್ ಬನ್ನು, ಕಾಫಿ ಇದೆಲ್ಲ ಇವತ್ತು ಟ್ರೈ ಮಾಡ್ತೀನಿ. ನಾನು ಫ್ಯಾಮಿಲಿ ಜೊತೆ ಬಂದಿದ್ದೀನಿ, ಫ್ರೆಂಡ್ಸ್ ಜೊತೆ ಬಂದಿದ್ದೀನಿ. ಇವತ್ತು ನಿಮ್ಮನ್ನ ಇಂಟ್ರೊಡ್ಯೂಸ್ ಮಾಡಿದ್ದೆ, ನಿಮ್ಮ ಜೊತೆ ಬಂದಿದ್ದೀನಿ. ಒಂದು 5-6 ಸಲ ಬಂದಿದ್ದೀನಿ. ಒಂದು 3 months ಆಗಿದೆ ಅಷ್ಟೇ ಇಲ್ಲಿ ಸ್ಟಾರ್ಟ್ ಆಗಿಬಿಟ್ಟು. ಒಂದು 4th 5th ಟೈಮ್ ಬಂದಿದ್ದೀನಿ ಅಷ್ಟೇ. ಆ್ಯಕ್ಚುಲಿ ನ್ಯಾಚುರಲ್ ಫ್ಲೇವರು. ಸೊ ಟು ಬಿ ಫ್ರಾಂಕ್, ಹೆಂಗಂದ್ರೆ ಜನಗಳು ಕಾಸ್ಟ್ಲಿ ಅಂತಾರೆ. ಕಾಸ್ಟ್ಲಿ ಏನಕ್ಕೆ ಅಂದರೆ ಇಲ್ಲಿ ನ್ಯಾಚುರಲ್ ಫ್ಲೇವರ್ ಇದೆ, ಆರ್ಟಿಫಿಷಿಯಲ್ ಫ್ಲೇವರೇ ಇಲ್ಲ. ಅದಕ್ಕೋಸ್ಕರ ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ. ಪ್ರೀಮಿಯಂ ಟಾರ್ಗೆಟಿಗೋಸ್ಕರನೇ ಮಾಡಿದ್ದಾರೆ. ಚೆನ್ನಾಗಿದೆ, ಅಲ್ಟಿಮೇಟ್ ಆಗಿದೆ ಆಕ್ಚುಲಿ. ತುಂಬಾ ಚೆನ್ನಾಗಿದೆ ಜಾಗ. ಇಟ್ಸ್ ಅ ವೆರಿ ಹ್ಯಾಪನಿಂಗ್ ಪ್ಲೇಸ್ ಇನ್ ಹಾಸನ್, ಅಂಡ್ ಫುಡ್ ಚೆನ್ನಾಗಿದೆ. ಐಸ್ ಕ್ರೀಮ್ಸ್ ಆರ್ ರಿಯಲಿ ಗುಡ್. ಸೊ ಯಾ, ಇಟ್ಸ್ ಅ ನೈಸ್ ಪ್ಲೇಸ್ ಟು ಹ್ಯಾಂಗ್ ಔಟ್. ಏನೆಲ್ಲ ತಗೊಂಡ್ರಿ ನೀವು, ಏನು ಐಟಮ್ಸ್? 2 ಡಿಫ್ರೆಂಟ್ ಟೈಪ್ ಆಫ್ ಐಸ್ ಕ್ರೀಮ್ಸ್ ಟ್ರೈ ಮಾಡಿದ್ವಿ. ಒಂದು ಲೆಮನ್ ಟೈಪ್ ಒಂದು ಐಸ್ ಕ್ರೀಮ್, ಮತ್ತೆ ಇನ್ನೊಂದು ಬೆಲ್ಜಿಯಂ ವಾಫಲ್ ತರ ಚೆನ್ನಾಗಿತ್ತು. ಅಂಡ್ ಫ್ರೈಸ್ ಚೆನ್ನಾಗಿತ್ತು, 2 ಸಕ್ಕತ್ತಾಗಿದೆ. ಹೌದು. ನಿಮ್ಮ ಫ್ರೆಂಡ್ಗೆ ಏನು ಅನಿಸ್ತು?
What do you feel? Pride. It's nice. So ನಿಮಗೆ ಮತ್ತೆ ಈ ಶಾಪ್ಗೆ ಬರ್ಬೇಕು ಅಂತ ಅನ್ಸುತ್ತಾ? ಡೆಫಿನೆಟ್ ಬರ್ತೀವಿ, ಇನ್ನೊಂದ್ಸಲ ಮತ್ತೆ ಬರ್ತೀವಿ. ಟೇಸ್ಟ್ ಚೆನ್ನಾಗಿದೆ. ಸಕ್ಕತ್ತಾಗಿದೆ. ಸ್ನೇಹಿತರೆ, ಇವಾಗ ಕಸ್ಟಮರ್ಸ್ ತುಂಬಾನೇ ಇದ್ದಾರೆ. ಸೊ ಕಸ್ಟಮರ್ಸ್ಗೆ ಯಾವ ರೀತಿ ಐಸ್ ಕ್ರೀಮ್ ಅನ್ನ ಟೇಸ್ಟ್ ಮಾಡಿಸ್ತಿದ್ದಾರೆ ನೀವು ನೋಡ್ಬೋದು. ಪ್ರತಿಯೊಬ್ಬರಿಗೂ ಸಹ ಒಂದೊಂದು ಸ್ಪೂನ್ ಅಲ್ಲಿ ಐಸ್ ಕ್ರೀಮ್ ಫ್ಲೇವರ್ಸ್ ಎಲ್ಲ ಯಾವ್ದಿದೆ ಅನ್ಬಿಟ್ಟು ಕೊಟ್ಬಿಟ್ಟು ಅವರು ಚೆಕ್ ಮಾಡಿಸ್ತಾರೆ. ಅವ್ರ ಕಸ್ಟಮರ್ಸ್ಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನ ತಗೋಬೇಕು. ಅದನ್ನ ಫೆಸಿಲಿಟಿ ಈ ಒಂದು ಐಸ್ ಕ್ರೀಮ್ ಶಾಪ್ ನಲ್ಲಿ, ದಿ ಚಿಲ್ ಕ್ಯಾಟ್ ಶಾಪ್ ಅಲ್ಲಿ ಚೆನ್ನಾಗಿ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಇವಾಗ ಗೊತ್ತಿಲ್ದಲೆ ಯಾವ್ದಾವ್ದು ಫ್ಲೇವರ್ಸ್ ತಗೊಂಡು ಇಷ್ಟ ಇಲ್ಲ ಅನ್ನೋದಕ್ಕಿಂತ ಫಸ್ಟ್ ಚೆಕ್ ಮಾಡ್ಬಿಟ್ಟು ತಗೊಂಡ್ರೆ ಅವ್ರಿಗೂ ತಿಂದವ್ರಿಗೂ ಅದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ಚೆನ್ನಾಗಿ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ತುಂಬಾ ರಶ್ ಇದ್ದಾರೆ ಇವಾಗ. ಆಲ್ಮೋಸ್ಟ್ ಸಂಜೆ ಈವ್ನಿಂಗ್ ಒಂದು 5:30-6 ಗಂಟೆ ಆಗಕ್ ಬರ್ತಾ ಇದೆ. ಸೊ ಸಾಕಷ್ಟು ಕಸ್ಟಮರ್ಸ್ ನಾನು ಬಂದಾಗ ಅವಾಗಲೇ ಸ್ವಲ್ಪ ಜನ ಕಮ್ಮಿ ಇದ್ರೆ, ಇವಾಗ ಸಂಜೆ ಅಲ್ವಾ ಸ್ವಲ್ಪ ಜನ ಜಾಸ್ತಿ ಆಗ್ತಿದ್ದಾರೆ. ಇಲ್ಲಿ ಕಿಚನ್ ಕೂಡ ಹೇಗಿದೆ ಅದನ್ನು ಸಹ ನಿಮ್ಗೆ ತೋರಿಸ್ತಾ ಇದೀನಿ, ಬನ್ನಿ ನೋಡೋಣ. ಅವ್ರೇನು ಐಟಮ್ಸ್ ಎಲ್ಲ ಮಾಡ್ತಾರಲ್ಲ ಅದಕ್ಕೇನೋ ವೆಯ್ಟ್ ಮಾಡ್ಕೊಳಕ್ ಇಟ್ಟಿದ್ದಾರೆ ಅಂತ ಅನ್ಸುತ್ತೆ. ಕ್ಲೀನ್ನೆಸ್ ಕೂಡ ಇದೆ, ಕ್ಲೀನ್ ಆಗಿದೆ. ಈ ಕಡೆ ನೀವೇ ಓನ್ ಪ್ರಿಪೇರ್ ಮಾಡಿದ್ದೀರಾ? ಕೊರಿಯನ್ ಬನ್. ನೀವು ಇಲ್ಲಿ ಡಿಸ್ಪ್ಲೇ ನಲ್ಲಿ ನೋಡ್ಬೋದು ಸ್ನೇಹಿತರೆ, ಏನೆಲ್ಲ ಐಟಮ್ ಸಿಗುತ್ತೆ ಏನು ಎತ್ತ ಅನ್ಬಿಟ್ಟು. ಸ್ಟೋರೇಜ್ ಪರ್ಪಸ್ಗೆಲ್ಲ ಈ ರೀತಿ ಮಾಡ್ಕೊಂಡಿದ್ದಾರೆ. ಕ್ಲೀನ್ನೆಸ್ ಚೆನ್ನಾಗಿದೆ. ನಾನು ಒಳಗಡೆ ಬಂದು ನೋಡ್ತಾ ಇದ್ದೀನಲ್ಲ, ಸೊ ಹಾಗಾಗಿ ಇದನ್ನ ನೋಡ್ಬೋದು. ಓವನ್ ತೋರಿಸ್ತಿದ್ದಾರೆ ನಮ್ಗೆ ಅವರು. ಈ ರೀತಿ ಓವನ್, ಬನ್ ಎಲ್ಲ ಬೇಕಿಂಗ್ ಮಾಡಕ್ಕೆ, ಓಕೆ, ಬೇಕಿಂಗ್ ಪರ್ಪಸ್ ಯೂಸ್ ಮಾಡ್ತಾರೆ. ಐಸ್ ಮಿಕ್ಸಿಂಗ್ ಅಂತ ಇದು ಮೆಷಿನ್ಸ್, ಈ ತರ ನೋಡ್ಬೋದು. ಸ್ಟೋರೇಜ್ ಪರ್ಪಸ್ಗೆ ಆ ತರ ಎಲ್ಲ ಯೂಸ್ ಮಾಡ್ಕೊಂಡಿದ್ದಾರೆ. ಈಗ ಇದನ್ನ ಮಾಡಿ ಒಂದು 25 ಮಿನಿಟ್ಸ್ ಆಗಿದೆ ಅಂತ, ಇನ್ನೂ ಇದಕ್ಕೆ ಕೆಲಸ ಇದೆ ಅನ್ಸುತ್ತೆ. ಸೊ ಇಟ್ಟಿದ್ದಾರೆ, ಈ ರೀತಿ ಇದೆ. ಆ ಕಡೆನೂ ತೋರಿಸ್ಬಿಡಿ. ಆ ಕಡೆ ಎಲ್ಲ ಕ್ಲೀನಿಂಗ್ ಕೌಂಟ್ರು, ವಾಶ್ ಬೇಷನ್ ಆ ತರದ್ದೆಲ್ಲ ಇದೆ. ಅಲ್ಲೂ ಸಹ ಮೆಷಿನರೀಸ್ ಎಲ್ಲ, ಪಿಜ್ಜಾ ಡೋ ಎಲ್ಲ ಮಾಡೋದಕ್ಕೆ ಈ ರೀತಿ ಗ್ರೈಂಡಿಂಗ್ ಮೆಷಿನ್ ಅನ್ನ ಇಟ್ಕೊಂಡಿದ್ದಾರೆ. ಫ್ರೀಜರಾ? ಓಕೆ. ಕೆಳಗಡೆ ಫ್ರೋಸನ್ ಐಟಮ್ಸ್ ಇಟ್ಟಿದ್ದಾರೆ ಸ್ನೇಹಿತರೆ. ಇಲ್ಲಿ ಮೇಲ್ಗಡೆ ಕುಕೀಸ್ ಮತ್ತೆ ಚೀಸ್ ಕೇಕ್ ಇಟ್ಟಿದ್ದಾರೆ. ಸೊ ಅದಕ್ಕೆ ಬೇಕಾದಂತ ಮೆಟೀರಿಯಲ್ಸ್ ಎಲ್ಲ ಇಟ್ಕೊಂಡಿದ್ದಾರೆ. ಕಿಚನ್ ಚಿಕ್ಕದಾಗಿ ಚೊಕ್ಕವಾಗಿದೆ. ಕ್ಲೀನ್ನೆಸ್ ಅನ್ನ ತುಂಬಾ ಚೆನ್ನಾಗಿ ಕಾಪಾಡ್ಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು. ಸ್ನೇಹಿತರೆ, ಇಲ್ಲಿ ವಾಶ್ರೂಮ್ ಫೆಸಿಲಿಟಿ ಕೂಡ ಇದೆ. ಸ್ವಲ್ಪ ಲೈಟ್ ಆಗಿ ತೋರಿಸ್ತೀನಿ ಯಾವ ರೀತಿ ಇದೆ ಅಂತ. ಸೊ ನೋಡ್ಬೋದು, ಈ ರೀತಿ ಇದೆ. ಓಕೆ, ಕ್ಲೀನ್ ಆಗಿದೆ. ಇವಾಗ ಈ ಒಂದು ಐಸ್ ಕ್ರೀಮ್ ಶಾಪ್ ನಲ್ಲಿ ವಾತಾವರಣ ಹೇಗಿದೆ, ಎಷ್ಟು ಕಸ್ಟಮರ್ಸ್ ಬಂದಿದ್ದಾರೆ ಅಂದ್ಬಿಟ್ಟು ಒಂದು ಸ್ಲೈಡ್ ಶೋನ ನಿಮ್ಗೆ ತೋರಿಸ್ತೀನಿ. ನೋಡ್ಬೋದು, ಕಸ್ಟಮರ್ಸ್ ತುಂಬಾನೇ ಇದ್ದಾರೆ. ಇಲ್ಲಿ ಕಸ್ಟಮರ್ ಟೇಸ್ಟ್ ಮಾಡ್ತಿದ್ದಾರೆ, ಹೇಗಿದೆ ಕೇಳೋಣ ಬನ್ನಿ. ನನಗೆ ತಗೊಂಡಿರೋದು ಪಿಜ್ಜಾ ತಗೊಂಡಿರೋದು, ಪನ್ನೀರು ಮತ್ತೆ ಮಶ್ರೂಮ್ ಪಿಜ್ಜಾ ತಗೊಂಡಿದೀವಿ. ಹೇಗಿದೆ ಟೇಸ್ಟ್? ಚೆನ್ನಾಗಿದೆ. ವೀಕ್ಲಿ ಥ್ರೈಸ್ ಬರ್ತಾ ಇರ್ತೀವಿ, ಪ್ರೈಸ್ ಇಲ್ಲ ಥ್ರೈಸ್ ಬರ್ತಾ ಇರ್ತೀವಿ. ಹಾಸನಿಗೆ ಬಂದಾಗೆಲ್ಲ ವಿಸಿಟ್ ಮಾಡೇ ಮಾಡ್ತೀವಿ. ಚಿಲ್ ಕ್ಯಾಟ್ ಐಸ್ ಕ್ರೀಮ್ ಅಂಡ್ ಪಿಜ್ಜಾ ಮೋಸ್ಟ್ ರೆಕಮೆಂಡೆಡ್. ಓಕೆ ಸರ್, ನಿಮ್ಗೆ ಸೂಪರ್ ಮಸ್ತ್ ಆಗಿದೆ. ನೆಕ್ಸ್ಟ್ ಬಂದು ಎಲ್ಲರೂ ಟ್ರೈ ಮಾಡಬೇಕು. ನಮ್ಮ ಹೆಸರು ಪವನ್ ಅಂತ. ಓಕೆ, ನಿಮ್ಮ ಹೆಸರು? ಹರ್ಷ ಅಂತ. ಎಲ್ಲಿ ಹೋಗ್ತೀವಿ ನಾವು ಸಕಲೇಶ್ಪುರ. ಓಕೆ, ಅವಾಗ ಬರ್ತಿರ್ತೀವಿ. ಸಕಲೇಶ್ಪುರದಿಂದ ಇಲ್ಲಿ ಬರ್ತಾ ಇರ್ತೀವಿ. ಓಕೆ, ಬಂದಾಗೆಲ್ಲ ಟೇಸ್ಟ್ ಮಾಡಿ. ಹೌದು, 100%. ಇದು ಏನ್ ಕೌಂಟರ್ ಇದೆಯಲ್ಲ, ಇದು ಪಿಜ್ಜಾ ಕೌಂಟರ್ಸ್. ಸೊ ಪಿಜ್ಜಾ ಎಲ್ಲ ಆರ್ಡರ್ ಮಾಡ್ತಾರಲ್ಲ ಅದನ್ನ ಈ ಒಂದು ಕೌಂಟರ್ ಅಲ್ಲಿ ಕೊಡ್ತಾರೆ. ಇದು ಈ ಒಂದು ಶಾಪ್ಗೆ ಎಂಟ್ರಿ ಆಗ್ತೀವಲ್ಲ, ಎಂಟ್ರಿ ಆದ ತಕ್ಷಣನೇ ಈ ಒಂದು ಕೌಂಟರ್ ನಮ್ಗೆ ಸಿಗುತ್ತೆ. ನೋಡಿ, ಪಿಜ್ಜಾ ಎಲ್ಲ ಸರ್ವ್ ಮಾಡೋದಕ್ಕೆ ಪ್ಲೇಟ್ಸ್ ಎಲ್ಲ ಯಾವ ರೀತಿ ಇಟ್ಟಿದ್ದಾರೆ ಅಂತ. ಪಿಜ್ಜಾ ಎಲ್ಲ ಪ್ಯಾಕ್ ಮಾಡೋದಕ್ಕೆ ಈ ರೀತಿ ಬಾಕ್ಸ್ ಸಿಸ್ಟಮ್ ಎಲ್ಲ ಮಾಡಿದ್ದಾರೆ. ನಾನು ಅವಾಗಿಂದ ತುಂಬಾ ಅಬ್ಸರ್ವ್ ಮಾಡಿ ನೋಡಿದೆ. ಐಸ್ ಕ್ರೀಮ್ ಪ್ಯಾಕೇಜಸ್ ಇರ್ಬೋದು, ಪಿಜ್ಜಾ ಪ್ಯಾಕೇಜಸ್ ಇರ್ಬೋದು, ತುಂಬಾನೇ ನೀಟಾಗಿ ಮಾಡ್ಕೊಡ್ತಿದ್ದಾರೆ ಕಸ್ಟಮರ್ಸ್ಗೆ. ಈ ಒಂದು ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ಕಾಫಿಯನ್ನ ಟ್ರೈ ಮಾಡಿದೆ, ಅದು ಕೂಡ ಚೆನ್ನಾಗಿತ್ತು. ಪಿಜ್ಜಾ ಮೇಕರ್ ಇದು, ಇದೆಲ್ಲ ಪಿಜ್ಜಾನೆಲ್ಲ ಒಳಗಡೆ ಹಾಕೋದಕ್ಕೆ ಯೂಸ್ ಮಾಡ್ತಾರಲ್ಲ ಅದು ಐಟಮ್ಸ್ ಎಲ್ಲ ಅಲ್ಲಿ ಇಟ್ಟಿದ್ದಾರೆ. ಸ್ಯಾಂಡ್ವಿಚ್ ಮಾಡೋದಕ್ಕೆ ಯೂಸ್ ಮಾಡುವಂತಹ ಕೌಂಟರ್ ಇದು. ಇವಾಗ ನೋಡ್ತಾ ಇರೋದು ಪಿಜ್ಜಾ ಸಾಸ್ ಅನ್ನ ಇಲ್ಲಿ ಇಟ್ಟಿದ್ದಾರೆ. ತುಂಬಾ ಚೆನ್ನಾಗಿದೆ. ಆಕ್ಚುಲಿ ಬೇಸ್ ಅಷ್ಟೇ, ತುಂಬಾ ಥಿನ್ ಲೇಯರ್ ಇದೆ. ಈ ಕಡೆ ದಪ್ಪ ಇದ್ರೂ ಕ್ರಿಸ್ಪಿ ಆಗಿದೆ. ಚೀಸ್ ಬಸ್ಟ್ ಇದ್ದಂಗೆ, ಚೀಸ್ ಬಸ್ಟ್ ಫ್ಲೇವರ್ ತಗೊಂಡಂಗೆ ಇದೆ. ಇನ್ನೊಂದು ಬೈಟ್ ಟೇಸ್ಟ್ ಮಾಡಿ ಹೇಳ್ತೀನಿ. ಈಗ ಆನೆಸ್ಟ್ ಡಾಮಿನೋಸ್ ಬಿಟ್ಟರೆ ಬೇರೆ ಥರ ಪಿಜ್ಜಾ ಇಷ್ಟ ಆಗ್ತಾ ಇರಲಿಲ್ಲ. ಇದು ಉಪ್ಪಾಯ್ಡ್ ಪಿಜ್ಜಾನು ಇಲ್ಲಿ ಇದೆ. ತುಂಬಾ ಚೆನ್ನಾಗಿದೆ ಆಕ್ಚುಲಿ. ಪ್ರಿಪೇರ್ ಮಾಡ್ಕೋಬಹುದು. ಇಲ್ಲ, ಇನ್ನೊಂದು ಆಪ್ಷನ್ ಇದೆ. ನಾವೇನಾದ್ರೂ ನಾವೇ ಮಾಡ್ತೀವಿ ಅಂತ ಹೇಳಿದ್ರು ನಮ್ಗೆ ಮಾಡಕ್ಕೂ ಕೊಡ್ತಾರೆ.
ಸೊ ಹೌದು. ನಮಗೆ ಮಾಡಕ್ ಕೊಡ್ತಾರೆ, ಹೇಳ್ಕೊಡ್ತಾರೆ, ಗೈಡೆನ್ಸ್ ಕೊಡ್ತಾರೆ. ಸೊ ಸ್ಯಾಟಿಸ್ಫ್ಯಾಕ್ಟರಿ 100% ಗ್ಯಾರಂಟಿ. ಸೊ ಇವಾಗ ಸ್ನೇಹಿತರೆ ನಾನು ಐಸ್ ಕ್ರೀಮ್ ಅನ್ನ ಟೇಸ್ಟ್ ಮಾಡಿ ನನಗೆ ಯಾವ ಫ್ಲೇವರು ಇಷ್ಟ ಆಗುತ್ತೆ ಅದನ್ನ ತಗೊಂತೀನಿ. ಆಮೇಲೆ ನೆಕ್ಸ್ಟ್ ಈ ಬ್ರೌನೀಸ್ ಅಲ್ಲೋ ಏನಾದರೂ ಕೇಕ್ ಅಲ್ಲಿ ಇಷ್ಟ ಆಯ್ತು ಅಂತ ಅಂದ್ರೆ ಅದನ್ನು ಸಹ ಚೆಕ್ ಮಾಡಿ ಹೇಗಿದೆ ಫ್ಲೇವರ್ಸ್ ನನಗೇನು ಅನ್ನಿಸ್ತು ಅನ್ನೋದನ್ನ ಆನೆಸ್ಟ್ ಆಗಿ ನಿಮಗೆ ರಿವ್ಯೂ ಅನ್ನೇ ಹೇಳ್ತೀನಿ. ಬನ್ನಿ ಇವಾಗ ಐಸ್ ಕ್ರೀಮ್ ಚೆಕ್ ಮಾಡ್ತೀನಿ. ಆಲ್ ಫ್ಯಾನ್ಸ್ ಆಫ್ ಮ್ಯಾಂಗೋ ಸ್ನೇಹಿತರೆ ನಾನು ಫಸ್ಟ್ ಚೆಕ್ ಮಾಡ್ತಾ ಇರೋದು. ಚೆನ್ನಾಗಿದೆ ಟೇಸ್ಟು. ದಿಸ್ ಒನ್ ಸೀಬೆ ಹಣ್ಣು ಫ್ಲೇವರ್ ಅಲ್ಲಿ ಮಾಡಿರ್ತಕ್ಕಂಥದ್ದು. ಸೊ ಈ ಐಸ್ ಕ್ರೀಮ್ ಅಂತೂ ಎಷ್ಟು ಚೆನ್ನಾಗಿದೆ ಅಂತ ಅಂದ್ರೆ ರಿಯಲ್ ಆಗಿ ನಾವು ಸೀಬೆ ಹಣ್ಣನ್ನೇ ಟೇಸ್ಟ್ ಮಾಡ್ತಿದೀವೇನೋ ಅಂತ ಅನಿಸ್ತಾ ಇದೆ. ಇದು ಪಿಸ್ತಾ ಫ್ಲೇವರ್ ಅಲ್ಲಿ ಇರ್ತಕ್ಕಂಥದ್ದು. ವಾವ್, ಇದಂತೂ ಸಖತ್ ಚೆನ್ನಾಗಿದೆ. ಟೇಸ್ಟು ಬಾಯಲ್ಲೆಲ್ಲ ಮೆಲ್ಟ್ ಆಗಿ ಆ ಫ್ಲೇವರ್ ಬಾಯಿಗೆ ಚೆನ್ನಾಗಿ ಸಿಗ್ತಾ ಇದೆ ಸ್ನೇಹಿತರೆ. ಇದು ಟೆಂಡರ್ ಕೋಕೋನಟ್ ಐಸ್ ಕ್ರೀಮ್ ಎಲ್ಲ ಪ್ರೀಮಿಯಂ ಕ್ವಾಲಿಟಿ ಇದೆ. ಮತ್ತೆ ನಾವು ಯಾವ ವೆರೈಟಿ ತಗೋತೀವಿ ಅದ್ರಲ್ಲಿ ಏನ್ ಮೆನ್ಷನ್ ಮಾಡಿರ್ತಾರಲ್ಲ ಅದೇ ಫ್ಲೇವರ್ ಆಸ್ ಇಟ್ ಈಸ್ ನಿಮ್ಗೆ ಬಾಯಲ್ಲಿ ಮೌತ್ ಅಲ್ಲಿ ಇದಾಗುತ್ತೆ. ಅದೊಂದು ನನಗೆ ತುಂಬಾನೇ ಇಷ್ಟ ಆಯ್ತು. ಸರಿ, ಹೇಗಿತ್ತು? ತುಂಬಾ ಚೆನ್ನಾಗಿದೆ. ಟೇಸ್ಟ್ ಎಲ್ಲ ನ್ಯಾಚುರಲ್ ಆಗಿದೆ ಐಸ್ ಕ್ರೀಮ್ಸ್ ಎಲ್ಲ. ನಮಗೂ ಯಾರೋ ಫ್ರೆಂಡ್ ರೆಫರ್ ಮಾಡಿದ್ರು, ಹಾಗಾಗಿ ನೋಡೋಣ ಟೇಸ್ಟ್ ಅಂತ ನಾವು ಫಸ್ಟ್ ಟೈಮ್ ಬಂದಿರೋದು. ತುಂಬಾ ಚೆನ್ನಾಗಿತ್ತು. ಐಸ್ ಕ್ರೀಮ್ಸ್ ಎಲ್ಲ ನ್ಯಾಚುರಲ್ಸ್ ಇದೆ ಅಂತ ಹೇಳಿದ್ರು, ವೆರೈಟೀಸ್ ಇದೆ, ಪಿಜ್ಜಾ ಚೆನ್ನಾಗಿತ್ತು. ಮಗಳ ತಿಂದ ಪುಟ್ಟಿ ನೀನು? ತಿಂದೆ, ನನಗೆ ತುಂಬಾ ಇಷ್ಟ ಆಯ್ತು. ಪಿಜ್ಜಾ ಅಂತೂ ನನ್ನ ಫೇವ್ರೇಟ್. ಅದನ್ನ ತಿಂದ್ರೆ ಚೆನ್ನಾಗಿರುತ್ತೆ ಅಂತ ಪಿಜ್ಜಾ ತಿಂದೆ. ಇಷ್ಟ ಆಯ್ತಾ? ಇನ್ನೊಂದ್ಸಲ ಬರ್ತೀಯಾ? ಸ್ನೇಹಿತರೆ ಇವಾಗ ನಾವು ಫ್ಲೇವರ್ ಚೆಕ್ ಮಾಡೋಣ ಅಂದ್ಬಿಟ್ಟು ಹಾಕಿಸ್ಕೊಂಡ್ ಬಂದಿದ್ದೀನಿ. ಸೀಬೆ ಹಣ್ಣಿನ ಫ್ಲೇವರ್ ಐಸ್ ಕ್ರೀಮ್ ಅನ್ನ ತೆಗೆದುಕೊಂಡೆ ನಾನು. ಇದೇನ್ ರೆಡ್ ಚಿಲ್ಲಿ ನಮ್ಮ ಮೇಲೆ ಉದ್ರಿಸಿರೋದು? ರೆಡ್ ಚಿಲ್ಲಿ ಹಾಕಿದ್ದಾರೆ. ಫ್ಲೇವರ್ ಹೇಗಿದೆ ಅಂತ ಅಂದ್ರೆ ನೀವು ಪಕ್ಕಾ ಸೀಬೆ ಹಣ್ಣನ್ನ ತಿಂತಾ ಇದ್ರೆ ಅಂತಾನೆ ಅನಿಸ್ತಾ ಇದೆ. ನನಗೆ ಈ ಫ್ಲೇವರ್ ತುಂಬಾನೇ ಇಷ್ಟ ಆಯ್ತು ಇಲ್ಲಿ. ಸೊ ತಿಂತಾ ಇದೀವಿ. ಈ ಫ್ಲೇವರ್ ಬಂದ್ಬಿಟ್ಟು ಟೆಂಡರ್ ಕೋಕೋನಟ್. ಸೊ ಪಕ್ಕ ನಿಮ್ಗೆ ಆ ತೆಂಗಿನಕಾಯಿ ಫ್ಲೇವರ್ ಎಲ್ಲ ತುಂಬಾ ಚೆನ್ನಾಗಿ ಮೌತಲ್ಲಿ ಇದಾಗುತ್ತೆ. ನಮ್ಮ ಹಾಸನಲ್ಲಿ ಈ ತರದ್ ಒಂದು ಶಾಪ್ ಆಗಿರೋದು ಒಂದು ಒಳ್ಳೆ ಇದು ಅಂತಾನೆ ಹೇಳ್ಬೋದು. ಕಸ್ಟಮರ್ಸ್ಗೆ ಒಳ್ಳೊಳ್ಳೆ ಫ್ಲೇವರ್ ಐಸ್ ಕ್ರೀಮು ಇಲ್ಲಿ ಸಿಗ್ತಾ ಇದೆ ಸ್ನೇಹಿತರೆ. ಸೊ ನಿಮ್ಗೂ ಇಷ್ಟ ಆದ್ರೆ ನೀವು ಒಂದ್ಸಲ ಬಂದು ಚೆಕ್ ಮಾಡಿ. ಸೊ ಬರ್ಬೇಕು ಅಂತ ಅನ್ಕೊಂಡಿದೆ. ಸೊ ನನ್ನ ಫ್ರೆಂಡ್ ಬಂದ್ರಲ್ಲ, ಸೊ ಇವತ್ತು ಅವರೊಟ್ಟಿಗೆ ಇಲ್ಲಿ ಬಂದು ಟೇಸ್ಟ್ ಮಾಡ್ತಾ ಇದೀನಿ. ನೀವು ಹಾಸನ್ಗೆ ಬೇರೆ ಕಡೆಯಿಂದ ಬಂದ್ರೆ ಇಲ್ಲಿ ಬಂದು ಚೆಕ್ ಮಾಡಿ, ಅಥವಾ ಹಾಸನಿಗರೇ ಆದ್ರೆ ಚೆಕ್ ಮಾಡಿ ಒಂದ್ಸಲ. ನೀವೇ ಹೇಳ್ತೀರಾ ಹೇಗಿರುತ್ತೆ ಟೇಸ್ಟು ಏನು ಅಂದ್ಬಿಟ್ಟು ನೀವೇ ಹೇಳ್ಬೋದು. ಇವಾಗ ಬಿಸ್ಕಾಫ್ ಚೀಸ್ ಕೇಕ್ ಮತ್ತೆ ಬ್ಲೂಬೆರಿ ಚೀಸ್ ಕೇಕ್ ಟ್ರೈ ಮಾಡೋಣ. ಫ್ಲೇವರ್ಸ್ ಎಲ್ಲ ಯುನಿಕ್ ಆಗಿದೆ ಸ್ನೇಹಿತರೆ. ಚೆನ್ನಾಗಿದೆ. ನನಗೆ ಇದು ಇಷ್ಟ ಆಯ್ತು. ಚೀಸ್ ಕೇಕ್ ಇಷ್ಟ ಆಯ್ತು ನನಗೆ. ತುಂಬಾ ಚೆನ್ನಾಗಿದೆ. ಲೆಮನ್ ಫ್ಲೇವರ್ ಇದೆ, ನಿಂಬೆ ಹಣ್ಣಿನ ತರನೇ ಇದೆ, ಹುಳಿಯಾಗಿ. ಕೊರಿಯನ್ ಚೀಸ್ ಬನ್ ಅಂತ ಬಂದಿದೆ. ಚಿಲ್ಕ್ಯಾಟ್ ಅಲ್ಲಿ ಹೊಸದಾಗಿ ಇಂಟ್ರೊಡ್ಯೂಸ್ ಆಗಿರೋದು. ಹಾಸನಲ್ಲಿ ಆಕ್ಚುಲಿ ಸಿಗುತ್ತೆ, ಅದೇ ಚಿಲ್ಕ್ಯಾಟ್ ಸ್ಪೆಷಲ್. ಇವತ್ತು ಟ್ರೈ ಮಾಡಿ ಟೇಸ್ಟ್ ನೋಡಿ ಹೇಳಿ. ಒಳಗಡೆ ಬಟರ್ ಹಾಕಿದ್ದಾರೆ ಅನ್ಸುತ್ತೆ. ಚೀಸ್ ಮತ್ತೆ ಬಟರ್ ಎಲ್ಲ ಹಾಕಿದ್ದಾರೆ. ಐ ಥಿಂಕ್ ಚೀಸ್ ಇರ್ಬೇಕು, ಬಟರ್ ಅಲ್ಲ. ಇದು ನಿಮ್ಗೆ ಸ್ವೀಟ್ ಇಲ್ಲ, ಸ್ವಲ್ಪ ಖಾರ, ಸ್ವಲ್ಪ ಸಾಲ್ಟ್, ಸ್ಪೈಸಿ ಆಗಿ ಇದೆ. ಸ್ಪೈಸಿ ಅಂದ್ರೆ ಫುಲ್ ಓವರ್ ಸ್ಪೈಸಿನೂ ಅಲ್ಲ. ಮಕ್ಕಳು ಕೂಡ ಟ್ರೈ ಮಾಡ್ಬೋದು, ಆ ಲೆವೆಲ್ಗೆ ಇದೆ. ಚೆನ್ನಾಗಿದೆ. ಬಿಸಿ ಬಿಸಿ ಇದೆ. ಓವನ್ ಅಲ್ಲಿ ಈಗ ತಾನೇ ಬಿಸಿ ಮಾಡಿ ಕೊಟ್ಟಿರೋದ್ರಿಂದ ಬಿಸಿ ಬಿಸಿ ಇದೆ. ಸೊ ನನ್ನ ಫ್ರೆಂಡ್ಸ್ ಎಲ್ಲ ಹೆಲ್ಪ್ ಮಾಡ್ತಿದ್ದಾರೆ ಮುಗ್ಸಕ್ಕೆ. ಎಲ್ಲನೂ ನನ್ನ ಕೈ ಒಬ್ಳ ಕೈಲಿ ತಿನ್ನಕ್ಕೆ ಆಗ್ತಾ ಇಲ್ಲ. ಬಿಹೈಂಡ್ ದ ಸೀನ್ಸ್ ಅವರೆಲ್ಲ ಪಾಪ ನನಗೆ ತುಂಬಾ ಸಪೋರ್ಟ್ ಮಾಡ್ತಿದ್ದಾರೆ. ಸ್ನೇಹಿತರೆ ಇನ್ನೊಂದು ವಿಷಯ ಏನು ಅಂತ ಅಂದ್ರೆ, ಇವಾಗ ಐಸ್ ಕ್ರೀಮ್ ಎಲ್ಲ ತಿಂದಾಯ್ತು. ಪಿಜ್ಜಾ ಒಂದು ಚೆಕ್ ಮಾಡೋಣ ಅಂತ ವೆಯ್ಟ್ ಮಾಡ್ತಾ ಇದೀವಿ. ತುಂಬಾ ಫ್ಯಾಮಿಲಿ ಕಸ್ಟಮರ್ಸ್ ಬರ್ತಾ ಇದಾರೆ. ಆಲ್ಮೋಸ್ಟ್ ರಶ್ ಇದೆ ಇವಾಗ ಅಂತಾನೆ ಹೇಳ್ಬೋದು. ಇಲ್ಲಿ ಇನ್ನೊಂದು ಏನ್ ಅಂಶ ಅಂದ್ರೆ, ಐಸ್ ಕ್ರೀಮ್ಸ್ ಎಲ್ಲ ಮನೆಗೆ ಪಾರ್ಸಲ್ ತಗೊಳೋದಾದ್ರೆ 10ರಿಂದ 15 ನಿಮಿಷ ಅದು ಫ್ರೋಸನ್ ಆಗಿರುತ್ತಂತೆ. ಇಲ್ಲೇ ಬಂದು ಫ್ಲೇವರ್ ನೋಡಿ ತಿಂದ್ರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಓನರ್ ನನಗೆ ಹೇಳಿದ್ರು. ನಮ್ಮ ಹತ್ರ 4 ತರ ಸ್ಯಾಂಡ್ವಿಚ್ ಸಿಗುತ್ತೆ. ಇವಾಗ ನಿಮಗೆ ಕೊಟ್ಟಿರೋದು ಕ್ಲಬ್ ಸ್ಯಾಂಡ್ವಿಚ್ ಅಂತ, ನೆಕ್ಸ್ಟ್ ಪನೀನಿ ಸ್ಯಾಂಡ್ವಿಚ್ ಅಂತ. ತುಂಬಾ ವೆರೈಟಿ ಸ್ಯಾಂಡ್ವಿಚ್ ಗಳನ್ನ ಟ್ರೈ ಮಾಡ್ತಾ ಇರ್ತೀವಿ ನಾವು. ಜನ ತುಂಬಾ ಇಷ್ಟ ಪಡ್ತಾ ಇದ್ದಾರೆ. ಚೆನ್ನಾಗಿದೆ, ತುಂಬಾ ರೋಸ್ಟ್ ಆಗಿಲ್ಲ. ಚೀಸ್ ಬಸ್ಟ್ ಫುಲ್ ಚೀಸ್ ಆಗಿದೆ, ಫುಲ್ ರೋಸ್ಟ್ ಆಗಿದೆ ಚೀಸ್. ಪ್ರತಿ ಒಂದು ಐಟಮು ತಗೊಳ್ತಾ ಇರೋದು ಸುಮ್ಮನೆ ಹೇಳ್ತಾ ಇಲ್ಲ. ಪ್ರತಿ ಒಂದು ಐಟಮು ಸಹ ಕ್ವಾಲಿಟಿ ಮೇಂಟೈನ್ ಮಾಡಿದ್ದಾರೆ, ಪ್ರೀಮಿಯಂ ಕ್ವಾಲಿಟಿ ಮೇಂಟೈನ್ ಮಾಡಿದ್ದಾರೆ. ತುಂಬಾನೇ ಚೆನ್ನಾಗಿದೆ. ಇಲ್ಲಿ ಕೊಡುವಂತ ದುಡ್ಡಿಗೆ ವರ್ತ್ ಅಂತಾನೆ ಹೇಳ್ಬೋದು ಫುಡ್. ಡೆಫಿನೆಟ್ಲಿ ಒಂದ್ಸತಿ ಟ್ರೈ ಮಾಡಿ ಫ್ರೆಂಡ್ಸ್. ಪನ್ನೀರ್ ಬಿಟ್ಟು ಮಶ್ರೂಮ್ ಕ್ವಾಲಿಟಿ ಚೆನ್ನಾಗಿದೆ. ಒಂದು ತಿನ್ನೋಡಿ ನಿಜ ಚೆನ್ನಾಗಿದೆ. ಚೆನ್ನಾಗಿದ್ಯಾ?
ಟೈಮಿಂಗ್ಸ್ ಏನಿದೆ ಅಂದ್ಬಿಟ್ಟು ಅದನ್ನು ಕೇಳ್ಕೊಳ್ಳೋಣ. ಸಚಿನ್ ಅವರೇ, ಟೈಮಿಂಗ್ಸ್ ಏನು ನಿಮ್ಮ ಶಾಪ್? ಅಂದ್ರೆ ಮಾರ್ನಿಂಗ್ 11ಕ್ಕೆ ಶುರು ಮಾಡಿ ನೈಟ್ 11 ಶಾಪ್ ಓಪನ್. ನಂದೆಲ್ಲ ತಿಂದಾಯ್ತು, ತುಂಬಾನೇ ಚೆನ್ನಾಗಿತ್ತು. ಫ್ಲೇವರ್ಸ್ ನನಗೂ ಸಹ ಪರ್ಸ್ನಲ್ ಆಗಿ ಇಷ್ಟ ಆಯ್ತು. ಸೊ ಇಲ್ಲಿ ಒಬ್ರು ಫ್ಯಾಮಿಲಿ ಕಸ್ಟಮರ್ಸ್ ಬಂದಿದ್ದಾರೆ, ಸೊ ಅವ್ರನ್ನು ಕೇಳಿ ನೋಡೋಣ ಹೇಗಿದೆ ಅಂತ. ಮೇಡಮ್, ಹೇಗಿತ್ತು ಟೇಸ್ಟ್ ಎಲ್ಲ? ನಮ್ಮ ಅಕ್ಕ ಚಿಕ್ಕಮಂಗ್ಳೂರಲ್ಲಿ ಇದೆ, ಅದು ನಮ್ಮ ಅಕ್ಕನ ಮಕ್ಳು ರಜಾಕ್ ಬಂದಿದ್ರು. ಇವಾಗ ಹಾಸನಲ್ಲಿ ಒಂದು ಸಖತ್ತಾಗಿರೋ ಐಸ್ ಕ್ರೀಮ್ ಶಾಪ್ ಓಪನ್ ಆಗಿದೆ ಅಂತ ನನ್ನ ಫ್ರೆಂಡ್ ಹೇಳಿದ್ಲು. ನಾವು ಹೋದ್ ವಾರ ಒಂದ್ಸಲಿ ಬಂದು ಟೇಸ್ಟ್ ಮಾಡ್ಕೊಂಡು ಹೋಗಿದ್ವಿ, ತುಂಬಾ ಚೆನ್ನಾಗಿತ್ತು. ಐಸ್ ಕ್ರೀಮ್ ಎಲ್ಲ ತುಂಬಾ ನ್ಯಾಚುರಲ್ ಆಗಿ, ಸ್ವೀಟ್ ಕಮ್ಮಿ ಆಗಿ ಚೆನ್ನಾಗಿತ್ತು. ಆಮೇಲೆ ಪೆರಿ ಪೆರಿ ವೆಡ್ಜಸ್ ಎಲ್ಲ ತಗೊಂಡಿದ್ವಿ, ತುಂಬಾ ಫ್ರೆಶ್ ಆಗಿ ಒಳ್ಳೆ ಟೇಸ್ಟಿ ಅಂತ ಅನ್ಸಿತ್ತು. ಅದಕ್ಕೆ ಮಕ್ಳಿಗೂ ಇಷ್ಟ ಅಂತ ಕರ್ಕೊಂಡ್ ಬಂದಿದ್ವಿ. ಇವತ್ತು ಪಿಜ್ಜಾನು ತಿಂದ್ವಿ, ತುಂಬಾ ಚೆನ್ನಾಗಿತ್ತು. ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಎಲ್ಲಾರು. ನೀವು ಹಾಸನ್ನವರೇನಾ? ನಾವು ಹಾಸನ್ನೆ, ನಾನ್ ಜರ್ಮನಿಲಿ ಇರೋದು. ನಮ್ಮ ಅಮ್ಮ ಇಲ್ಲೇ ಇರೋದು, ನಮ್ಮ ಅಪ್ಪ ಅಮ್ಮ ಇಲ್ಲೇ ಇರೋದು. ನೀವು ಫಾರಿನ್ ಅಲ್ಲೆಲ್ಲ ಒಳ್ಳೊಳ್ಳೆ ಐಸ್ ಕ್ರೀಮ್ ಎಲ್ಲ ಟೇಸ್ಟ್ ಮಾಡಿರ್ತೀರಾ. ಸೊ ಆನೆಸ್ಟ್ ಆಗಿ ನೀವು ಹೇಳ್ಬೇಕಂತಂದ್ರೆ ಇಲ್ಲಿ ಹೇಗಿತ್ತು? ಇಲ್ಲ, ಖಂಡಿತ ತುಂಬಾ ಚೆನ್ನಾಗಿದೆ. ನಾವು ಮುಂಚೆ ಎಲ್ಲ ಬೇರೆ ಕಡೆ ಎಲ್ಲ ಹೋಗ್ತಾ ಇದ್ವಿ ಹಾಸನಲ್ಲಿ. ಸೊ ಫಸ್ಟ್ ಟೇಸ್ಟ್ ಮಾಡಕ್ಕೆ ಏನ್ ಹೊಸ ಜಾಗ ಹೆಂಗಿರುತ್ತೆ ಏನೋ ಅಂತ ಅನ್ಕೊಂಡ್ವಿ. ಬಟ್ ನನ್ನ ಫ್ರೆಂಡ್ ಆಕ್ಚುಲಿ ತುಂಬಾ ರೆಕಮೆಂಡ್ ಮಾಡಿದ್ಲು, ತುಂಬಾ ಚೆನ್ನಾಗಿದೆ. ಆಮೇಲೆ ಕೂತ್ಕೊಳ್ಳೋಕೆಲ್ಲ ಜಾಗ ಚೆನ್ನಾಗಿದೆ, ಪಾರ್ಟಿ ಗಿರ್ಟಿ ಎಲ್ಲ ಮಾಡಕ್ಕೆ ಚೆನ್ನಾಗಿದೆ ಅಂತ. ಫಸ್ಟ್ ಟೈಮ್ ಬಂದಾಗ್ಲೂ ಅನ್ನಿಸ್ತು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅಂತ. ಅದಕ್ಕೆ ಮಕ್ಳು ಬಂದಾಗ ಇನ್ನೊಂದ್ಸಲಿ ಬರೋಣ ಅಂತ ಆಗ್ಲೇ ಒಂದ್ ವಾರದಲ್ಲಿ ಸೆಕೆಂಡ್ ಟೈಮ್. ಅಮ್ಮನ್ ಕೇಳ್ಬೋದಾ? ತುಂಬಾ ಇಷ್ಟ ಆಯ್ತು, ತುಂಬಾ ಖುಷಿ ಆಯ್ತು. ಆಕ್ಚುಲಿ ಐಸ್ ಕ್ರೀಮ್ ಅಂದ್ರೆ ತುಂಬಾ ಸ್ವೀಟ್ ಆಗಿ ಮಾಡ್ಬಿಟ್ರೆ ಮುಖಕ್ಕೆ ತಿಕ್ಕ ತಿನ್ನಕ್ ಆಗಲ್ಲ. ಸ್ವೀಟ್ ಕಮ್ಮಿ ಇದ್ರೆ ಸ್ವಲ್ಪ ಶುಗರ್ ಇರೋರು ತಿನ್ಬಹುದು, ಆತರ ಇರ್ಬೇಕು ಐಟಮ್ ಅಂತ. ಫ್ರೂಟ್ಸ್ ಫ್ಲೇವರ್ ಎಲ್ಲ ನ್ಯಾಚುರಲ್ ಆಗಿ ಬರ್ತಾ ಇತ್ತು. ನಾನ್ ಗೋವಾ ತಗೊಂಡೆ, ಸೊ ಅದು ನ್ಯಾಚುರಲಿ ಫ್ರೂಟ್ ಫ್ಲೇವರ್ ತುಂಬಾ ಚೆನ್ನಾಗಿ ಬರ್ತಾ ಇತ್ತು. ಸೊ ತುಂಬಾ ಚೆನ್ನಾಗಿತ್ತು, ತುಂಬಾ ಇಷ್ಟ ಆಯ್ತು. ಸರ್ವಿಸ್ ತುಂಬಾ ಚೆನ್ನಾಗಿ ಹೋಗೋದ್ರೊಳಗೆ ಮತ್ತೆ ಹೈಜೀನಿಕ್ ಆಗಿ ಮಾಡ್ತಾರೆ. ಆಮೇಲೆ ಅಮ್ಮ ಹೇಳ್ದಂಗೆ ಹುಡುಗರು ಎಲ್ಲ ಚೆನ್ನಾಗಿ ಪಾಪ ಖುಷಿ ಖುಷಿಯಾಗಿ. ಪ್ರತಿಯೊಬ್ಬರ ಕಸ್ಟಮರ್ನು ಅವರಷ್ಟು ನಾನು ವಿಡಿಯೋ ಶೂಟ್ ಮಾಡುವಾಗ ಅಬ್ಸರ್ವ್ ಮಾಡಿದ ಇನ್ನೊಂದು ವಿಷಯ ಏನು ಅಂತಂದ್ರೆ, ಎಷ್ಟೇ ಕಸ್ಟಮರ್ ಬರ್ಲಿ ಎಲ್ಲರನ್ನ ನೀಟಾಗಿ ಮಾತಾಡ್ಸಿ, ಎಲ್ಲರಿಗೂ ನೀಟಾಗಿ ಹೇಳಿ ಸರ್ವ್ ಅಷ್ಟೇ ಚೆನ್ನಾಗಿ ಮಾಡ್ತಿದ್ದಾರೆ. ಸೊ ನಮ್ಮ ಹುಡುಗನ್ ಕೇಳಿ ಪಿಜ್ಜಾ ಹೆಂಗಿತ್ತು? ತುಂಬಾ ಚೆನ್ನಾಗಿತ್ತು. ಐಸ್ ಕ್ರೀಮ್ ಯಾವ್ದು ತಿನ್ನಿಲ್ಲ, ಚೆನ್ನಾಗಿತ್ತು ತುಂಬಾ. ಇನ್ನೊಂದ್ಸಲ ಬರ್ಬೋದು. ತುಂಬಾ ಚೆನ್ನಾಗಿತ್ತು. ನಿಮ್ಮ ಮಗನ? ತುಂಬಾ ಚೆನ್ನಾಗಿತ್ತು. ನಿಮ್ಮ ಹೆಸರು? ಶಶಾಂಕ್. ಓಕೆ, ನಿಮ್ಮ ಹೆಸರು? ಆಶಾ. ಶಾಲಿನಿ. ಅಶ್ವಿನಿ. ಲಕ್ಷ್ಮಿ. ಓಕೆ, ಕಸ್ಟಮರ್ ಇಂದ ಪಡೆದುಕೊಂಡಂತ ಆನೆಸ್ಟ್ ರಿವ್ಯೂ ಸ್ನೇಹಿತರೆ, ನೀವು ಒಂದ್ಸಲ ಬಂದು ಇಲ್ಲಿ ಚೆಕ್ ಮಾಡಿ, ನಿಮ್ಗೂ ಇಷ್ಟ ಆಗುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಅನ್ನ ಮಾಡ್ಬೋದು. ಮೇಡಮ್, ನಂದು ತ್ರಿವೇಣಿ ವ್ಲಾಗ್ಸ್ ಅಂತ ಇದೆ ಫೇಸ್ಬುಕ್ ಮತ್ತೆ ಯೂಟ್ಯೂಬ್ ಅಲ್ಲಿ. ಇನ್ಸ್ಟಾಗ್ರಾಮ್ ಅಲ್ಲೂ ತ್ರಿವೇಣಿ_ವ್ಲಾಗ್ಸ್ ಅಂತ ಇದೆ. THOD ಬಿಟ್ಟು THRIVENI _ವ್ಲಾಗ್ಸ್ ಅಂತ ವ್ಲಾಗ್ಸ್ ನೋಡಿ ಮೇಡಮ್. ಆಲ್ ದ ಬೆಸ್ಟ್. ಓಕೆ, ಥ್ಯಾಂಕ್ ಯು. ಹೇಗಿತ್ತು ತ್ರಿವೇಣಿ ಅವರೇ? ಐಸ್ ಕ್ರೀಮ್, ಪಿಜ್ಜಾಸ್, ಪೇಸ್ಟ್ರೀಸ್, ಕಾಫಿ ಎಲ್ಲ ಹೇಗಿತ್ತು? ತುಂಬಾನೇ ಚೆನ್ನಾಗಿತ್ತು. ಒಂದು ಒಳ್ಳೆ ಶಾಪ್ ಅನ್ನ ಇಂಟ್ರೊಡ್ಯೂಸ್ ಮಾಡಿದೀರಾ. ಸೊ ನನ್ನ ಮೂಲಕ ನಾನು ನನ್ನ ಪ್ರೇಕ್ಷಕರಿಗೆ ತೋರ್ಸೋದಕ್ಕೆ ಹೆಲ್ಪ್ ಆಯ್ತು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್, ಶೇರ್, ಸಬ್ಸ್ಕ್ರೈಬ್ ತ್ರಿವೇಣಿ ವ್ಲಾಗ್ಸ್ ಮಾಡಿ. ಓಕೆ, ಅಂಡ್ ಚಿಲ್ಕಾಟಿಗೂ ಬರ್ತಾ ಇರಿ. ಅವರು ವಿಡಿಯೋ ಶೂಟಿಂಗ್ ಗೆ ಒಂದು ಅವಕಾಶ ತುಂಬಾ ಕೋಆಪರೇಟ್ ಮಾಡಿದ್ದಾರೆ. ಅವ್ರ ಬ್ರದರ್ ಇಬ್ರು ಶೈ ಪರ್ಸನ್ ಬರ್ಲಿಲ್ಲ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್, ಬಂದಿದ್ದು ವಿಸಿಟ್ ಮಾಡಿರೋದಕ್ಕೆ. ಥ್ಯಾಂಕ್ ಯು. ಥ್ಯಾಂಕ್ ಯು ತುಂಬಾ ಸೋ ಮಚ್. ಪೋಸ್ಟ್ ಚೆನ್ನಾಗಿ ಮಾಡಿದ್ರಿ. ಥ್ಯಾಂಕ್ ಯು.